ಸರ್ ಈಗ ಸ್ವಾಮೀಜಿ ಜಯಮಂತ ಸ್ವಾಮೀಜಿ ಅವರು ದೂರು ಕೊಟ್ಟಿದ್ದಾರೆ ಗ್ರಾಮೀಣ ಠಾಣೆಯಲ್ಲಿ ನೋಡ್ರಿ, ಅದು ಕೋರ್ಟ್ನಾಗ ನಡೆದೈತಿ. ಅದು ಏನೇನೈತಿ ಸತ್ಯ ನಾವು ಯಾವ್ದ್ರಾಗೂ ಹಸ್ತಕ್ಷೇಪ ಮಾಡೋದಿಲ್ಲ. ಏನದ ಭಾಳ ಕ್ಲಿಯರ್ ಆಗಿ ತನಿಖೆ ಆಗಲಿ, ಯಾರು ತಪ್ಪಿದಸ್ತದಾರ ಶಿಕ್ಷೆ ಆಗಲಿ. ನಾವೇನು ಯಾರಿಗೂ ಸಪೋರ್ಟ್ ಮಾಡೋದಿಲ್ಲ, ಯಾರಿಗೂ ವಿರೋಧ ಮಾಡೋದಿಲ್ಲ. ಅದು ಏನಾಗೈತಿ ಏನಿಲ್ಲ ಎಲ್ಲ ಮಾಹಿತಿಗಳು ಅವ್ರು ಇವ್ರು ಕೊಟ್ಟಾರ. ಯಾರಿಗೆ ಕಂಪ್ಲೇಂಟ್ ಮಾಡ್ದ, ಯಾರಿಗೆ ಇಲ್ಲಿ ಬಿಜಾಪುರನಾಗೆ FIR ಮಾಡ್ಯಾರ. ಮುಂದೆ ತನಿಖೆ ಆಗ್ತೈತಿ. ಪೊಲೀಸ್ ಇಲಾಖೆ ತನಿಖೆ ಮಾಡಿದ್ರೆ ನಾವು ಹಸ್ತಕ್ಷೇಪ ಮಾಡೋದಿಲ್ಲ, ಮತ್ತು ಯಾರಿಗೂ ನಾವು ಫೋನ್ ಮಾಡಿ ಹೇಳೋದಿಲ್ಲ ಇವ್ರು ಫೇವರ್ ಮಾಡಿರಿ ಇವ್ರು ಫೇವರ್ ಮಾಡಿರಿ. ಅದಂತ ಇಲ್ಲ. ಒಮ್ಮೆ ಜನರ ಮುಂದೆ ಎಲ್ಲ ಕ್ಲೀನಾಗಿ ಹೊರಗೆ ಬರಲಿ ಇಮೇಜ್. ಅದೇನು ಆಗೈತಲ್ಲ ಅವ್ರ ಮ್ಯಾಗಿನ ಕಪ್ಪು ಚುಕ್ಕ ಐತಲ್ಲ ಅದು ಕ್ಲೀನಾಗಿ ಬರಲಿ. ಹೋರಾಟಕ್ಕೆ ಧುಮುಕಿದ್ದೇ ಈ ರೀತಿ ಆಯ್ತಾ ನಡೀದೆ ರೀ ರಾಜಕಾರಣದಾಗ. ಇವರೆಲ್ಲ ಕೆಲವೊಂದು ಕಳ್ಳರು ರಾಜಕಾರಣದಾಗ ಸಾಲ್ಟ್ ಇದರಲ್ಲೇನೋ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದಕ್ಕಿಂತ CD ಮಾಡೋದು ಇಂಥವು ಈಗೇನು AI ಬಂದ ಮ್ಯಾಗಂತರೂ ಅವ್ರು ಯಾರು ಜೋಡ ಮಕ್ಕೊಂಡಿದ್ದು ಬರ್ತಾವೆ. ನೀವು ಬೇಕಾದ ಜಗತ್ತಿನ ಬ್ರಿಟನ್ ರಾಣಿ ಜೋಡ ನೀವು ಮಕ್ಕೊಂಡಿದ್ದು ಮಾಡ್ತಾವೆ ಕಳಿಸ್ಲೇ ಮಾಡ್ತಾರೆ. ಮತ್ತೆ ಅಂದರೆ ಈಗ ಕಂಪ್ಲೇಂಟ್ ಏನು ಮಾಡಿದ್ದಾರೆ, ಯಾರು ದೂರು ದಾಖಲು ಮಾಡಿದ್ರು ಪೊಲೀಸರು ಕೂಡ ಸಿಗ್ತಾ ಇಲ್ಲ ಅಂದ್ರೆ ಬೇಕಿರಬೇಕು. ಯಾರು ನೀವು ಕಂಪ್ಲೇಂಟ್ ಮಾಡಿರಲ್ಲ ಧೈರ್ಯವಾಗಿ ಮುಂದೆ ಬನ್ನಿ. ಅದು ಭಾಳ ದಿವಸದಿಂದ ನನಗೆ ಸುದ್ದಿ ಇತ್ತು. 11 ಕೋಟಿ ರೂಪಾಯಿ ಡಿಮಾಂಡ್ ಇತ್ತು. ಅದು ಕಡೆಗೆ 3 ಕೋಟಿಗೆ ಬಂದಿದ್ರು. ಅದು ಬೆಂಗಳೂರಿನಾಗ ಒಂದು ಜಾಲ ಐತಿ, A ಟೀಮ್ B ಟೀಮ್ ಅಂತೇಳಿ. A ಟೀಮ್ ಕಾಂಗ್ರೆಸ್ನಾಗ ಐತಿ, B ಟೀಮ್ BJP ಆಗೈತಿ. ಮತ್ತು ಅವರಿಬ್ಬರು ದೊಡ್ಡ ಹುದ್ದೆದಾಗ ಅದಾರ ಕರ್ನಾಟಕದ್ದು. ಅವ್ರವೇ ಕಂಪ್ಯೂಟರ್ ಸೆಕ್ಷನ್ಗಳು ಅದಾವ್ರು. ಬರೀ ಇಂಥವು ತಮ್ಮ ವಿರುದ್ಧ ಯಾರು ಹಾಕ್ತಾರಲ್ಲ ಅವ್ರದ್ದು CD ಮಾಡೋದು, ಆಡಿಯೋ ಯಾರ್ದು ಬೇಕಾದ್ರೂ ಧ್ವನಿ ಮಾಡ್ಬೋದು. ಮೋದಿಯವ್ರ ಧ್ವನಿ ಮಾಡಿ ಬರೋದಲ್ರೇ. ಯಾರ್ಯಾರು ನೋಡ್ರಿ ಅವರು ನಿತೀಶ್ ಕುಮಾರ್ ದಿನ ನೋಡ್ತೀವಿ. ನಿತೀಶ್ ಕುಮಾರ್ ನಮ್ಮ ಉತ್ತರ ಪ್ರದೇಶ ಮುಖ್ಯಮಂತ್ರಿಗಳು ಅವರಂಗೆ ಮಾತಾಡೋಂಗೆ ಬರ್ತಾವಲ್ಲ. ಇದು ಏನು ಈ ಟೆಕ್ನಾಲಜಿ ಉಪಯೋಗ ಮಾಡಿ A ಟೀಮು ಮತ್ತು B ಟೀಮು ಕರ್ನಾಟಕದಲ್ಲಿ ಏನು ಅದಾವಲ್ಲ, ಒಂದು BJP ಹೆಡ್ ಐತಿ, ಒಂದು ಕಾಂಗ್ರೆಸ್ ಹೆಡ್ ಐತಿ. ಇವು ಎರಡೂ ಹೆಡ್ಗಳು ಕೂಡಿ ಅವ್ರದ್ದೇ ಒಂದು ಕಂಪ್ನಿ ಐತಿ. ಅವರಿಬ್ಬರು ಒಂದೇ ಅದಾರ. ಇವು ಮ್ಯಾಗಿನವ್ರು ಎರಡೂ ಹೈಕಮಾಂಡ್ ಗುರ್ತಾಗಲ್ಲ ಐತಿ. ಇವು ಎರಡೂ ಒಂದು ಅದಾವು. ಈ ಇಬ್ಬರು ಲಪುಟ್ರು ಒಂದು ಅದಾರ. ಆ ಹೈಕಮಾಂಡ್ದವ್ರಿಗೆ ಯಾಕೇನು ಅವು ಇವು ಅಥವಾ ಇವು ಸರ್ ಈಗ ಸ್ವಾಮೀಜಿ ಒಂದು ಏನು ಪ್ರಕರಣ ಇದರಿಂದ ರಾಜಕಾರಣಿಗಳು CD ಮಾಡೋದಾಗ ನೋಡ್ರಿ, ಯಾರು ರಾಜಕಾರಣಿಗಳು ಇದ್ದೇ ಇರ್ತಾರೆ ಎಲ್ಲದಾಗ. ಈಗ ರಾಜಕಾರಣಿಗಳ ಸಪೋರ್ಟ್ ಇದ್ದಲ್ಲಿ ಇಂಥವು ಆಗ್ತಾವೆ. ಆಗಿದ್ದಿಲ್ಲ ಪಾಪ ನಮ್ಮ ರಮೇಶ್ ಜಾರಕಿಹೊಳಿ ಅವ್ರದ್ದು. ಪಾಪ ರಮೇಶ್ ಜಾರಕಿಹೊಳಿ ಅವ್ರನ್ನ ಬಲಿಂಗ್ ಕೊಟ್ರಲ್ಲ, ಒಬ್ಬ ಒಳ್ಳೆ ಮನುಷ್ಯ. ಏನು ನೋಡ್ರಿ, ಸಹಮತದಿಂದ ಆಗಿದ್ದಕ್ಕೆ ಅತ್ಯಾಚಾರ ರೇಪ್ ಅನ್ನೋದಿಲ್ಲ. ಸಹಮತ ಕ್ಲಿಯರ್ ಕಾಣಿಸ್ತೈತೆ ಆ ವಿಡಿಯೋದಾಗ. ನನ್ನೇ ಕರ್ಕೊಂಡೋಗಲ್ಲ ದಿಲ್ಲಿಗೆ, ನೀವು ಒಬ್ಬನೇ ಹೋಗಿಯಲ್ಲ ಅಂದ್ರೆ ಏನು ಇದು ಸಹಮತ ಇಲ್ರಿ. ಹಿಂಗೆ ಈ ರಾಜ್ಯದಾಗ ಲವ್ ಜಿಯಾದು ಇವು ಇದರಿಂದನೂ ಹುಬ್ಬಳ್ಳಿ ಒಳಗೆ ಲವ್ ಜಿಯಾದವು. ಅದ್ರ ಹಿಂದೆ ಕಾಂಗ್ರೆಸ್ಸಿನ ಮುಖಂಡರದ್ದು ಸಪೋರ್ಟ್ ಐತಿ. ಒಂದರ ಮೇಲೆ ಒಂದು ಬರ್ತಾ ಇದೆ. ಒಂದೂ ಅಲ್ಲ, ಅವ್ರು ಹಿಂದೆ ಬ್ಯಾಕ್ ಅದಾರತ್ತ ಅವ್ರು ಎಷ್ಟು ಓಪನ್ ಆಗಿ ಅವ್ರ ಮನೆಗೆ ಹೊಡಿಲಕ್ಕೆ ಹೋಗ್ತಾರೆ. ರಾಜಕಾರಣಿಗಳು ಕೂಡ 100%. ಥ್ಯಾಂಕ್ ಯು ಸರ್.